ನೀನ್ ಬರ್ದಿರೋ ಲೆಟರ್ ನೀರಲ್ಲಿ ಬಿದ್ದೋಯ್ತು ಅಂತ ಪ್ರಿಯಾ ಅದನ್ನ ಬದಲಾಯಿಸಿ ಬೇರೆ ಬರ್ದಿದ್ದಾಳೆ ಸರಿ. ಮತ್ತೆ ಆ ಪತ್ರದಲ್ಲಿ ನೀನೇನ್ ಬರ್ದಿದ್ದೆ? ನಿನ್ನ ಮನ್ಸಲ್ಲಿರೋ ಮಾತೇನು? ನಮ್ ಕೈಲಾಶ್ಗೆ ನೀನೇನ್ ಹೇಳ್ಬೇಕು ಅನ್ಕೊಂಡಿದ್ದೆ? ಏನ್ ಬರ್ದಿದೆ ಹೇಳಕ್ಕ. ನೀನ್ ಬರ್ದಿದ್ ಲೆಟ್ರಲ್ಲಿ ಏನಿತ್ತೋ ಗೊತ್ತಾದ್ರೆ ಅತ್ತೆಯವರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಹೇಳಕ್ಕ. ನಿಮ್ಮ ಅತ್ತೆಯವ್ರು ಕೇಳ್ತಿದಾರಲ್ಲಮ್ಮ, ಹೇಳಮ್ಮ. ಅಪ್ಪನ ಆರೋಗ್ಯ ಪರಿಸ್ಥಿತಿ ಮೊದಲೇ ಸರಿ ಇಲ್ಲ. ಆ ಲೆಟರಲ್ಲಿ ನನ್ನ ಪ್ರೀತಿ ವಿಷಯ ಬರ್ತಿದ್ದೆ ಅಂತ ಎಲ್ರ ಮುಂದೆ ಹೇಳಿದ್ರೆ ಅಪ್ಪ ತಡ್ಕೋತಾರ? ಹೇಳೋದಾ ಬೇಡ್ವಾ? ಹೇಳು ರಾಧಿಕಾ. ಅದು ನನ್ನ ಪ್ರೀತಿ ವಿಷಯ. ನೀನ್ ಹೇಳ್ತಿರೋದ್ ನೋಡ್ತಿದ್ರೆ ಗಂಡ ಆಗೋನ್ಗೆ ಹೇಳೋಂತ ವೈಯಕ್ತಿಕ ವಿಷಯಗಳು ಅಂತ ಅನ್ನಿಸ್ತಾ ಇದೆ. ನೀನ್ ಹೇಳ್ಬೇಕು ಅನ್ಕೊಂಡಿರೋದನ್ನ ನಮ್ ಕೈಲಾಶ್ಗೆ ಹೇಳು. ಈ ಜಗಳದಿಂದ ಮದುವೆ ನಿಂತೋಗುತ್ತೆ ಅಂತ ನಾನು ಆಸೆ ಪಟ್ರೆ ಕತೆ ಏನ್ ಈ ತರ ಅಡ್ಡ ತಿರುಗ್ಬಿಡ್ತು. ಯಾರೋ ಏನೋ ಮಾಡ್ತಾರೆ ಅಂತ ಕಾಯ್ಕೊಂಡಿದ್ರೆ ಆಗಲ್ಲ. ಏನೋ ಒಂದ್ ಮಾಡಿ ಮದ್ವೆನ ನೀನ್ ನಿಲ್ಲಿಸ್ತೀಯಾ ಅಥವಾ ಭಾವನ್ ಪಡ್ಕೊಳ್ಳೋದಕ್ಕೆ ನನ್ನೇ ಏನಾದ್ರೂ ಮಾಡು ಅಂತ್ಯ? ನೀನ್ ಇವಾಗ ಜಗಳ ತೆಗೆದ್ರೆ ನನ್ನ ತಂಗಿ ಮನೆಯೊಸಲ್ನ ಮತ್ತೆ ಈ ಜನ್ಮದಲ್ಲಿ ತುಳಿಯಕ್ಕಾಗಲ್ಲ. ಕಷ್ಟಗಳು ನಮ್ಮನ್ನ ದಿನ ಕಾಡ್ತಾ ಇದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಜೀವನ ಪರ್ಯಂತ ಲಾಟ್ರಿ ಹೊಡ್ಕೊಂಡು ಬದುಕಬೇಕು. ಆದ್ರೂ ಸರಿ, ನೀವು ಧೈರ್ಯವಾಗಿ ಹೇಳ್ಬೋದು. ಇವಾಗಲೇ ಹೇಳಬೇಕು ಅಂತಿಲ್ಲ. ಮದುವೆಗೆ ಮುಂಚೆನೋ ಮದುವೆ ಆದ್ಮೇಲೋ ನಿಮ್ಮಿಷ್ಟ. ನಿಮ್ಗಿಷ್ಟ ಬಂದಾಗ ಹೇಳ್ಬೋದು. ಸಾವಿನ ದವಡೆಯಿಂದ ತಪ್ಪಿಸ್ಕೊಂಡ್ ಬಂದ ಹಾಗೆ. ಸದ್ಯಕ್ಕೆ ದೊಡ್ಡ ಗಂಡಾಂತರನೇ ತಪ್ತು ಕಣೆ. ನನಗಂತೂ ಪ್ರಾಣನೇ ಹೋಯ್ತು. ಮದ್ವೆ ಆದ್ಮೇಲೆ ಸ್ಟಡೀಸ್ ಅಂದಿದ್ದಕ್ಕೆ ಅವ್ರು ಅಷ್ಟೊಂದು ಸೀರಿಯಸ್ ಆದ್ರು. ನೀನ್ ಬರ್ದಿದ್ ಲೆಟರ್ ಓದಿದ್ರೆ ಏನಾಗುತ್ತೆ ಅಂತ ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ. ನಾನು ಹೇಳ್ಬೇಕು ಅನ್ಕೊಂಡಿದ್ ವಿಷಯ ಅವ್ರಿಗೆ ಗೊತ್ತಾಗದೇ ಇರೋದೇ ಒಳ್ಳೇದಾಯ್ತು.
ಅಮರ್ನ ನಾನು ಪ್ರೀತಿಸ್ತಿದ್ದೀನಿ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಈ ಮದ್ವೆ ಮನೆ ಬೇರೆ ತರ ಇರ್ತಿತ್ತು. ಹೆಣ್ಮಕ್ಳು ಮದುವೆ ಆದ್ಮೇಲೆ ಹುಟ್ಟಿದ ಮನೆ ವಿಷಯ ಅತ್ತೆ ಮನೇಲಿ, ಅತ್ತೆ ಮನೆ ವಿಷಯ ಹುಟ್ಟಿದ ಮನೇಲಿ ಹೇಳ್ಬಾರ್ದು ಅಂತಾರೆ. ನಡೆದಿರೋ ಇನ್ಸಿಡೆಂಟ್ ನೋಡಿದ್ಮೇಲೆ ನೀನ್ ಯಾವತ್ತೂ ಯಾರಿಗೂ ಈ ನಿಜ ಹೇಳ್ದಿರೋದೇ ಬೆಟರ್. ಅಮರ್ಗೆ ಪ್ರಜ್ಞೆ ಬಂದ್ಮೇಲೆ ಈ 2 ಫ್ಯಾಮಿಲಿಗೂ ತಿಳಿದಿರೋ ಹಾಗೆ ಅವನ್ನ ಹೇಗ್ ಕನ್ವಿನ್ಸ್ ಮಾಡ್ತೀಯಾ? ನೀನ್ ಮುಂದೆ ಸಮಸ್ಯೆನಲ್ಲಿ ಸಿಕ್ಕಾಕೊಳ್ದಿರೋ ಹಾಗೆ ಹೇಗ್ ಕಾಪಾಡ್ಕೋತೀಯ? ಇದನ್ ಮ್ಯಾನೇಜ್ ಮಾಡೋದೇ ನಿನ್ ಮುಂದೆ ಇರೋ ದೊಡ್ಡ ಸವಾಲು. ನಮ್ಮ ಅಪ್ಪಂಗೋಸ್ಕರ ನಾನು ಈ ಮದ್ವೆಗೆ ಸಿದ್ಧ ಆದಾಗ್ಲೇ ಯಾವುದೋ ಒಂದಿನ ನನ್ನ ಪ್ರೀತಿ ನನ್ನ ಭವಿಷ್ಯನ ಪ್ರಶ್ನೆಯಾಗಿ ಕಾಡುತ್ತೆ ಅಂತ ಗೊತ್ತಿತ್ತು. ಹಾಗಂತ ನಾನು ಮನ್ಸು ಬದಲಾಯಿಸಲ್ಲ. ನನ್ನ ಮದ್ವೆ ನಮ್ಮ ಅಪ್ಪನ ಕನಸು. ಮಗಳಾಗಿ ಹುಟ್ಟಿದ ಮೇಲೆ ಅವ್ರ ಕನಸನ್ನ ಈಡೇರಿಸೋದು ನನ್ನ ಜವಾಬ್ದಾರಿ. ನನ್ನ ಮದ್ವೆ ಹೆಣ್ಣಾಗಿ ನೋಡ್ತೀನಿ ಅಂತ ಅವರು ಎಷ್ಟು ಸಂತೋಷ ಪಡ್ತಿದ್ದಾರೆ ಅಂತ ನೋಡಿದ್ಯಲ್ಲ, ಯಾವಾಗ್ಲೂ ಆ ಸಂತೋಷ ಹಾಗೇ ಇರಬೇಕು. ಈ ಥರದ ಅಡೆತಡೆಯಿಂದ ನಮ್ಮಪ್ಪನ ಸಂತೋಷ ಮಾಯ ಆಗ್ಬಾರ್ದು. ಅತ್ತೆ ಮನೇಲಿ ಜವಾಬ್ದಾರಿಯಿಂದ ನಡ್ಕೊಂಡು ನನ್ನ ಮೇಲೆ ನಮ್ಮಪ್ಪ ಇಟ್ಟಿರೋ ನಂಬಿಕೆ, ನಮ್ಮ ಅತ್ತೆಯವ್ರು ಪಟ್ಟಿರೋ ಆಸೆಗಳಿಗೆ ಗೌರವ ಕೊಡ್ತೀನಿ. ಅರ್ಥ ಆಗೋ ಥರ ಹೇಳಿ. ಅಮ್ಮನ್ನ ನಾನೇ ಕನ್ವಿನ್ಸ್ ಮಾಡ್ತೀನಿ. ಅಷ್ಟೊಂದು ಸುಲಭ ಅಲ್ಲ ರಾಧಿಕಾ. ನೀನೇ ಪ್ರಪಂಚ, ನೀನೇ ಸರ್ವಸ್ವ ಅನ್ಕೊಂಡಿರೋ ಅಮರ್ ನಿನ್ನನ್ನು ಕಳ್ಕೊಳ್ಳೋಕ್ಕೆ ಖಂಡಿತ ಸಿದ್ಧ ಆಗಿರಲ್ಲ. ನಿನ್ನಿಂದ ದೂರ ಆಗೋದಕ್ಕೆ ಒಪ್ಕೊಳ್ಳಲ್ಲ. ನಿನ್ನ ಸ್ವಂತ ಮಾಡ್ಕೊಳ್ಳೋಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕೋ ಅಷ್ಟು ಮಾಡ್ತಾನೆ. ಇನ್ಮೇಲಿಂದ ನೀನಿಡೋ ಪ್ರತಿ ಹೆಜ್ಜೆನೂ ತುಂಬಾ ಹುಷಾರಾಗಿಡ್ಬೇಕು. ಆ ಹುಡುಗಿ ಅಷ್ಟೊಂದು ಭಯ ಪಡ್ತಿದ್ದಾಳಂದ್ರೆ ನಿಮ್ಮ ಅಕ್ಕನಿಗೆ ಗೊತ್ತಾಗ್ಬರ್ದಿದ್ದ ರಹಸ್ಯ ಖಂಡಿತ ಆ ಪತ್ರದಲ್ಲಿತ್ತು ಅನ್ಸುತ್ತೆ. ಏನಾಗಿರ್ಬೋದು? ಏನು ಅಂತ ನನಗೂ ಗೊತ್ತಿಲ್ಲ, ಆದರೆ ಖಂಡಿತ ಅದು ಈ ಮದುವೆನ ಹಾಳು ಮಾಡೋಕ್ಕೆ ಉಪಯೋಗಕ್ಕೆ ಬರುತ್ತೆ ಅನಿಸ್ತಿದೆ. ಲೆಟರ್ ನೀರಿಗೆ ಬಿದ್ದೋಯ್ತಲ್ಲ, ಮತ್ತೆ ಮದ್ವೆ ಹೇಗೆ ಹಾಳಾಗುತ್ತೆ? ರಾಧಿಕಾ ಕೊರಳಿಗೆ ತಾಳಿ ಬೀಳೋದ್ರೊಳಗೆ ಆ ಲೆಟರಲ್ಲಿರೋ ಮ್ಯಾಟರ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇವಾಗಲ್ದೇ ಇದ್ರು ಆಮೇಲಾದರೂ ನಿಜಾನ ಎಲ್ರಿಗೂ ತಿಳಿಸಿ ಸಂಸಾರ ಹಾಳು ಮಾಡಿ ನಿಮ್ಮ ಭಾವನ ಜೊತೆ ಮದುವೆ ಮಾಡಿಸ್ತೀನಿ. ಇದು ಕನ್ಫರ್ಮ್. ಲೋ ಅಮರ್, ನಾಳೆ ಬೆಳಗ್ಗೆ 10 ರಾಧಿಕಾ ಮದ್ವೆ ಅಂತೆ. ಪ್ರಿಯಾ ಈಗ ತಾನೇ ಪೋಸ್ಟ್ ಹಾಕಿದಾಳೋ? ಲೊಕೇಶನ್ ಹಾಕಿದಾಳಾ? ಇಲ್ಲ ಕಣೋ. ಏ ಹೇಯ್, ನಾಳೆ 10:00 ಮದ್ವೆ ಅಂದ್ರೆ 24 ಗಂಟೆ ಕೂಡ ಇಲ್ಲ. ಇವಾಗ್ಲೇ ಮದ್ವೆ ನಡೆಯೋ ಊರ್ ಯಾವ್ದು ಅಂತ ತಿಳ್ಕೊಂಡು ಹೋಗಿ ಮದ್ವೆ ನಿಲ್ಸ್ಬೇಕು. ಇಲ್ಲಾಂದ್ರೆ ಅದೇ ಮುಹೂರ್ತಕ್ಕೆ ನಾನೇ ರಾಧಿಕಾ ಕೊರಳಿಗೆ ತಾಳಿ ಕಟ್ಬೇಕು. ಲೋ ಅಮರ್, ರಾಧಿಕಾಗೆ ಯಾವುದೋ ದೊಡ್ಡ ಪ್ರಾಬ್ಲಮ್ ಬಂದು ಈ ಮದ್ವೆಗೆ ಒಪ್ಕೊಂಡ್ಲೋ ಏನೋ. ಅವಳ ಕಡೆಯಿಂದನೂ ಒಂದ್ಸಲ ಯೋಚನೆ ಮಾಡೋ, ಆವೇಶ ಪಡ್ಬೇಡ. ಏನೋ ಏನೋ ನಿನ್ ಪ್ರಾಬ್ಲಮ್? ಎಷ್ಟು ಪ್ರಾಬ್ಲಮ್ಸ್ ಇದ್ರು ಸರಿನೇ, ನನಗ್ ಕೈ ಕೊಟ್ಟು ಬೇರೆಯವ್ರನ್ನ ಮದ್ವೆ ಆಗ್ಬಾರ್ದು. ಅಂದ್ರೆ ಪ್ರೀತಿಗಿರೋ ಬೆಲೆ ಇಷ್ಟೇನಾ? ಪ್ರೀತಿ ಮೇಲೆ ಅವಳಿಗೆ ನಂಬಿಕೆ ಇಷ್ಟೇನಾ? ನೆನ್ನೆ ತನಕ ಅವಳನ್ನ ಯಾರೋ ಮರಳು ಮಾಡಿದ್ದಾರೆ ಅಷ್ಟೇ ಅಂತ ರಾಧಿಕನ ಸ್ವಲ್ಪನೂ ಅನುಮಾನಿಸಿಲ್ಲ ಕಣೋ ನಾನು. ಆದ್ರೆ ನಾಳೆ ಬೆಳಗ್ಗೆ ಮದ್ವೆ ಇದ್ರು ಇಲ್ಲಿವರೆಗೂ ಅದ್ರ ಬಗ್ಗೆ ನಂಗೆ ಹೇಳೋ ಪ್ರಯತ್ನ ಆಗ್ಲಿ, ಮದ್ವೆ ನಿಲ್ಸಕ್ಕಾಗ್ತಿಲ್ಲ ಅಂತ ನನ್ ಜೊತೆ ನೋವು ಹಂಚ್ಕೊಳ್ಳೋದಾಗ್ಲಿ ರಾಧಿಕಾ ಮಾಡಿಲ್ಲ.
ಅಂದ್ರೆ ಅಂದ್ರೆ ಏನೋ ಏನ್ರೋ ಏನ್ರೋ ಅರ್ಥ? ಹಾ, ಗುಡಿಲ್ ಮಾಡಿದ ಪೂಜೆ ಕೂಡ ನಾನ್ ಹುಷಾರಾಗ್ಲಿ ಅಂತ ಅಲ್ಲ, ಮದ್ವೆಗೋಸ್ಕರನೇ ಆಗಿರುತ್ತೆ. ಅವಳನ್ನ ಮದ್ವೆ ಆಗ್ತಿರೋನ್ ಕಾಲೇಜಿಗೆ ಬಂದ್ ಮಾತಾಡ್ಸೋಕ್ ಮುಂಚೆನೆ ನನ್ಗೀ ವಿಷಯ ಹೇಳ್ದೆ ಯಾಕೆ ಮುಚ್ಚಿಟ್ಲು? ಅವ್ರಪ್ಪನ್ ಮಾತಾಡ್ಸಿ ನಮ್ ಪ್ರೀತಿ ಬಗ್ಗೆ ಹೇಳಿ ಮದ್ವೆಗೆ ಒಪ್ಪಿಸ್ತೀನಿ ಅಂತ ನಾನು ಹೇಳಿದ್ನಲ್ಲ. ಆ ಜೀವನ ಪೂರ್ತಿ ಪ್ರಾಣದ ತರ ನೋಡ್ಕೋತೀನಂತ ಒಂದಲ್ಲ ಎರಡಲ್ಲ 10 ಸಲ ಮಾತ್ ಕೂಡ ಕೊಟ್ಟಿದ್ನಲ್ರೋ. ಮತ್ ಯಾಕೆ ನನ್ ಪ್ರೀತಿಗೆ ಇಂಥ ದ್ರೋಹ ಮಾಡ್ತಿದ್ದಾಳೆ? ಇದು ತುಂಬಾ ಅನ್ಯಾಯ ರಾಧಿಕಾ. ನಿನ್ಮೇಲೆ ನಾನು ಪ್ರಾಣನೇ ಇಟ್ಕೊಂಡಿದ್ದೆ, ನೀನೇ ನನ್ ಲೋಕ ಅಂದ್ಕೊಂಡ್ ಬದುಕ್ದೆ. ನೀನು ಕೂಡ ಅಷ್ಟೇ ಅಂತ ನಾನು ನಂಬಿದ್ದೆ. ನನಗ್ ಜೀವ ಇರೋವರೆಗೂ ನಾನ್ ನಿನ್ನ ಬಿಟ್ಕೊಡಲ್ಲ. ನಿನ್ ಕೊರಳಕ್ ತಾಳಿ ಬೀಳೋದ್ರೊಳಗಡೆ ನಾನ್ ಬಂದು ನಿನ್ನ ಸ್ವಂತ ಮಾಡ್ಕೊಂಡೇ ತೀರ್ತೀನಿ. ನೋಡ್ತಾ ಇರೋ. ವೆಂಕಿ, ವೆಂಕಿ, ಹಾ ಬರ್ತಿದ್ದೀನಮ್ಮ. ಇನ್ನು ಎಷ್ಟೊತ್ತು ನೀನ್ ಈ ತರ ಆಮೆ ಹಾಕಿ ಕೆಲ್ಸ ಮಾಡ್ತಿದ್ರೆ ಮದ್ವೆ ಮುಗ್ದು ಹೋಗಿ ಅಕ್ಕಂಗ್ ಮಕ್ಳು ಕೂಡ ಹುಟ್ತಾರೆ. ಬೇಗ ಬೇಗ ಮದ್ರಂಗೆ ಇಟ್ಟಿರೋ ಪ್ಲೇಟ್ಗಳೆಲ್ಲ ತಗೊಂಡ್ ಬಾ. ಇಲ್ ಕೊಡು. ಮಿಕ್ಕಿರೋ ಪ್ಲೇಟ್ಗಳೆಲ್ಲ ತಗೊಂಡ್ ಬಾ. ಹೋಗು. ಅಕ್ಕ, ಸಂಭ್ರಮದಲ್ಲಿ ಮುಳುಗೋಗಿರೋ ತರ್ಲೆ ತಿಮ್ಮಿ ಸಡನ್ ಆಗಿ ಮೌನವ್ರತ ಆಚರಿಸ್ತಿರೋದು ಯಾಕೋ? ನಾನ್ ಸಂಭ್ರಮದಲ್ಲಿ ಮುಳುಗಿ ಬೆಳಿಗ್ಗೆನೆ ನಿಮಗ್ ತೊಂದ್ರೆ ಕೊಟ್ನಲ್ಲ ಅತ್ತೆ. ಮತ್ತೆ ನನ್ನಿಂದ ಚಿಕ್ಕ ತಪ್ಪು ನಡಿಬಾರ್ದು ಅಂತ ಸೈಲೆಂಟ್ ಆಗ್ಬಿಟ್ಟೆ. ನೋಡಮ್ಮ ಪ್ರಿಯಾ, ವಿನಯ ಅನ್ನೋದು ಗೌರವದಿಂದ ಬರ್ಬೇಕೇ ಹೊರತು ಭಯದಿಂದ ಅಲ್ಲ. ಮನಸ್ಸು ಹೇಳೋ ಹಾಗೆ ಸಹಜವಾಗಿರ್ಬೇಕೇ ಹೊರತು ಮನಸ್ಸಿಗೆ ಮೋಸ ಮಾಡಿ ಕೃತಕವಾಗಿ ಬದುಕಬಾರ್ದು. ನಿನ್ನಿಂದ ನನಗ್ ಫೀಲ್ ಆಗಿದ್ರೆ ತಪ್ಪನ್ನ ಸರಿ ಮಾಡ್ಕೋ, ಆದ್ರೆ ನೀನ್ ಬದ್ಲಾಗ್ಬೇಡ. ನೀನು ನೀನಾಗಿರು. ನಿನ್ ತರ್ಲೇನೆ ನನಗಿಷ್ಟ. ನೀನ್ ತಪ್ಪು ಮಾಡಿದ್ರೆ ನಾನು ಒಪ್ಕೊಳ್ಳಲ್ಲ. ವ್ಯಕ್ತಿತ್ವನ ಯಾರಿಗೋಸ್ಕರನೋ ಬದಲಾಯಿಸ್ಕೊಂಡ್ರೆ ಖಂಡಿತ ಕ್ಷಮಿಸಲ್ಲ. ಬೆಳಿಗ್ಗೆ ನಡೆದಿರೋ ಘಟನೆಯಿಂದ ನಿಮ್ಮನ್ನ ನೋಡಿ ಪ್ರಿಯ ಬಲವಂತವಾಗಿ ಬಾಯಿಗೆ ಬೀಗ ಹಾಕಿದಾಳೆ ಹೊರತು ವ್ಯಕ್ತಿತ್ವ ಬದಲಾಯಿಸ್ಕೊಳ್ಳೋ ಹುಡುಗಿ ಅಂತೂ ಅಲ್ಲಮ್ಮ. ಯಾವಾಗ್ಲೂ ತಾನ್ ಸಂತೋಷವಾಗಿದ್ದು ಎಲ್ಲರನ್ನೂ ಸಂತೋಷವಾಗಿಡ್ಬೇಕು ಅಂತ ನೋಡ್ತಾಳೆ. ಅಯ್ಯೋ, ಒಂದ್ ನಿಮಿಷ ಇರಿ ಅಕ್ಕ. ಸ್ವಲ್ಪ ತಡೀರಿ. ನಿಮ್ಮತ್ತೆ ಹಾಕಿ ಕೆಮ್ತಾ ಇದ್ರೆ ನೋಡ್ಕೊಂಡ್ ನಿಂತಿದ್ಯಲ್ಲ, ಹೋಗಿ ನೀರ್ ತಗೊಂಡ್ ಬಾ ಹೋಗು. ಅಯ್ಯೋ ಸಾರಿ ಅತ್ತೆ, ಈಗ್ಲೇ ತರ್ತೀನಿ. ನಿಮ್ ಸೇವೆ ನನಗ್ ಬೇಕಾಗಿಲ್ಲ. ಅಮ್ಮ ಪ್ರಿಯಾ, ನೀನ್ ಹೋಗಿ ವಾಟರ್ ತಗೊಂಡ್ ಬಾಮ್ಮ. ಹಾ ಅತ್ತೆ. ಏನಪ್ಪ ಇದು? ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಅತ್ತೆ ನಮ್ಮನ್ನ ಕಾಲ್ ಕಸದ ಥರ ಕಡೆಗಣಿಸ್ತಿದ್ದಾರೆ. ಭಾವ ಅಂತೂ ನಮ್ ಬಗ್ಗೆ ತಲೆನೇ ಕೆಡಿಸ್ಕೋತಿಲ್ಲ. ನೀನು ಹೇಳೋದು ನಿಜನೇ ಆದ್ರೂ ಸ್ವಲ್ಪ ದಿನ ತಡ್ಕೋಬೇಕು. ಕಾಲ ಕೂಡ ಬಂದ್ರೆ ಏನ್ ಬೇಕಾದ್ರೂ ನಡೆಯುತ್ತೆ. ನೀನೇ ನೋಡ್ತಾ ಇರು. ಅತ್ತೆ ತಗೊಳ್ಳಿ.
ಥ್ಯಾಂಕ್ಸ್ ಅಮ್ಮ. ಈಗ ಮದ್ರಂಗಿ ಕಾರ್ಯಕ್ರಮ ಶುರು ಮಾಡೋಣ. ಇನ್ ತಡ ಮಾಡೋದ್ಯಾಕೆ, ಸ್ಟಾರ್ಟ್ ಮಾಡೋಣ ಅತ್ತೆ. ನಮ್ಮ ಅಕ್ಕಂಗ್ ಮದ್ರಂಗಿ ನಾನೇ ಹಚ್ತೀನಿ. ನಿನ್ ಮುಖ ನಿನ್ಗೇನೆ ಗೊತ್ತು, ಪ್ಲೇಟಲ್ಲಿ ಅನ್ನ ಹಾಕೊಳಕ್ಕೆ ಬರಲ್ಲ. ಹಾಗಾದ್ರೆ ನಾನ್ ಹಚ್ತೀನತ್ತೆ. ನೀವ್ಯಾರೂ ಹಚ್ಚೋ ಅಗತ್ಯ ಇಲ್ಲ. ನನ್ನ ಸೊಸೆಗೆ ನಾನೇ ಮದ್ರಂಗಿ ಹಚ್ತೀನಿ. ಬಾಮ್ಮ. ಹೇಳಮ್ಮ, ಮದುವೆ ಹೆಣ್ಣಾಗಿ ನಿನ್ಗೆಂಥ ಡಿಸೈನ್ ಬೇಕೋ ಹೇಳು, ಅದನ್ನೇ ಹಾಕ್ತೀನಿ. ಅತ್ತೆ ಹಾಗಾದ್ರೆ ಸುಮ್ನೆ ಇರೆ, ಸ್ವಲ್ಪ ಹೊತ್ತು ಸುಮ್ನೆ ಇರ್ತೀಯಾ? ಪರವಾಗಿಲ್ಲ ಅದ್ಕೆ, ಹೇಳಿ ಬಿಡಿ. ಅದು ಒಂದ್ ಕೈಯಲ್ಲಿ ಅಕ್ಕ ಹೆಸರು, ಇನ್ನೊಂದ್ ಕೈಯಲ್ಲಿ ಭಾವನವ್ರ ಹೆಸರು ಬರೀರಿ. ಯಾಕೆ? ಆ ಥರ ಮೆಹಂದಿ ಹಚ್ಚಿದಾಗ ಎಷ್ಟು ಕೆಂಪಾಗುತ್ತೋ ಅಷ್ಟೇ ಚೆನ್ನಾಗಿ ಅವರು 100 ಕಾಲ ಸುಖವಾಗಿರ್ತಾರೆ ಅಂತ ನಮ್ಮಪ್ಪ ಹೇಳ್ತಿದ್ರು. ಬಹಳ ಚೆನ್ನಾಗಿ ಹೇಳ್ದೆ. ರಾಧಿಕಾ, ನೀನ್ ಹೇಳಮ್ಮ, ಯಾರ ಹೆಸರು ಬರಿ ಅಂತೀಯ? ಹೇಳಮ್ಮ. ನನ್ನ ಅಪ್ಪನ ಹೆಸರು. ನಂಗೆ ಗೊತ್ತು ಮಾವನವ್ರೆ, ನನಗಿಂತ ನಿಮ್ಮ ಮಗಳಿಗೆ ನೀವಂದ್ರೇ ಇಷ್ಟ. ಅಯ್ಯೋ, ಹಾಗೇನಿಲ್ಲಪ್ಪ. ಅವಳೇನೋ ತಿಳಿದೇ ಹೇಳಿಬಿಟ್ಲು. ನೀವು ಕೈಲಾಶ್ ಹೆಸರೇ ಬರೀರಿ. ಇಲ್ಲ ಅಣ್ಣ, ನನಗ್ ಗೊತ್ತು ಹೆಣ್ಣು ಮಕ್ಕಳಿಗೆ ಅಪ್ಪ ಅಂದ್ರೆ ಎಷ್ಟು ಇಷ್ಟ ಅಂತ. ಅದರಲ್ಲೂ ಇಷ್ಟು ಜನರ ಮುಂದೆ ಭಯ ಪಡದೆ ತನ್ನ ಮನಸ್ಸಿನ ಮಾತು ಹೇಳಿದಾಳೆ ಅಂದ್ರೆ ನನ್ನ ಸೊಸೆ ಬಗ್ಗೆ ನನಗೆ ಗರ್ವ ಆಗ್ತಿದೆ. ನೋಡಮ್ಮ ರಾಧಿಕಾ, ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು. ಮನ್ಸಲ್ಲಿ ಯಾವ ವಿಷಯನೂ ಮರೆಮಾಚ್ದಿರಾ ಧೈರ್ಯವಾಗಿ ಹೇಳ್ಬೇಕು. ಅದೇನಣ್ಣ ನೀವು ಇಂಥ ಮಗಳನ್ನ ಹೆತ್ತಿದ್ದಕ್ಕೆ ನೀವು ಸಂತೋಷ ಪಡ್ಬೇಕೆ ಹೊರತು ಕಣ್ಣೀರ್ ಯಾಕೆ? ಹಾಗೇನಿಲ್ಲಮ್ಮ, ಕಣ್ಣೀರಲ್ಲ, ಆನಂದ ಬಾಷ್ಪ. ನೀವು ಯಾವಾಗಲೂ ಹೀಗೆ ಸಂತೋಷವಾಗಿರ್ಬೇಕು ಅಪ್ಪ. ನೀವು ಹೀಗೆ ಸಂತೋಷವಾಗಿರೋದಕ್ಕೆ ನಾನೇನ್ ಮಾಡೋದಕ್ಕೂ ಸಿದ್ಧ. ಅಪ್ಪ, ಇದೇ ಸಂತೋಷದಲ್ಲಿ ಒಂದು ಹಾಡು ಹಾಡು. ಆ ಹಾಡ ಹಾಡ್ಬೇಕಷ್ಟೇ. ಮದುವೆ ಮದುವೆ ಮೆರವಣಿಗೆ ಬ್ರಹ್ಮ ಬರ
ಮನಸೊಂದಾಗಿ ಮನೆಯೊಂದಾಗಿ ಚಿರಬಾಂಧವ್ಯ